ಪೂಜೆಯಲ್ಲಿ ಬರೋದು ಯಾವುದು? ಇಷ್ಟಲಿಂಗ ಮಾತ್ರ. ಅದನ್ನು ಸತ್ತಾಗ ಏನು ಮಾಡ್ತಾರೆ? ಬಾಯಲ್ಲಿ ಇರ್ತಾರೆ. ನಮ್ಮಲ್ಲಿ ಯಾರಾದರೂ ಸತ್ರ ಏನಂತ ಕರೀತಾರೆ? ಶಿವೈಕ್ಯರಾದರು, ಲಿಂಗೈಕ್ಯರಾದರು. ಲಿಂಗದಲ್ಲಿ ಬಯಲಾದರು, ಲಿಂಗದಲ್ಲಿ ಐಕ್ಯ ಆದರು, ಶಿವನಲ್ಲಿ ಒಂದಾದರು ಅಂತ ಕರೀತೀವಿ. ಹಾಗಾಗಿ ಈ ದೇಹ ಮತ್ತು ಲಿಂಗವನ್ನು ಯಾವತ್ತೂ ಸಹ ಬೇರ್ಪಡಿಸಬಾರದು. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋಗಿ ನೀವು ಇಷ್ಟಲಿಂಗವನ್ನು ಎದೆ ಮೇಲೆ ಹಾಕ್ಕೊಂಡು ನೀವು ಹೋಗ್ತೀವಿ. ಆಯ್ತಲ್ಲ? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಶರೀರದ ಒಂದು ಭಾಗ ನೇರವಾಗಿರಬೇಕು ಮತ್ತು ಸಹ. ಎಲ್ಲ ಗುರು ಪ್ರಾರ್ಥನೆಯನ್ನು ಮಾಡೋಣ. ಮೊದಲಿಗೆ ಪೂಜೆ ಮಾಡಬೇಕಾದ್ರೆ ಮೊದಲು ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಬೇಕು. ನಿಮ್ಮ ಧರ್ಮದ ಗುರು ಯಾರು? ಬಸವಣ್ಣ. ಹಾಗಾಗಿ ಗುರು ಸ್ಮರಣೆಯನ್ನು ಮಾಡಬೇಕು. ಎಲ್ಲರ ನೇರವಾಗಿ ಕೂತ್ಕೊಳ್ಳಿ. ಎಲ್ಲರ ಕಣ್ಮುಚ್ಚಿ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕಂ ವರಲೋಲಂ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ. ಬಸವೇಶಂ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲಾನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಸೋ ಎನ್ನ ಸಂಗಣ ಬಸವ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞನು ಪ್ರಣವ ಷಡಂಗನ ಸಮರಸ ನಮ್ಮ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯಲು
ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಶಿವನಾರವ ಎಂದೆನಿಸದಿರಯ್ಯ ನಾವೆಲ್ಲ ಏನು ಮಾಡ್ತೀವಿ, ವೈದಿಕ ಪರಂಪರೆಯಲ್ಲಿ ಗಂಗೆ ಪೂಜೆ ಅಂತ ಕರೀತೀವಿ ಅಲ್ವಾ. ಹಾಗೆ ಶರಣರು ಮೊದಲು ಲಿಂಗಕ್ಕೆ ಮಜ್ಜನ ಮಾಡುವಂತಹ ಎಲ್ಲ ವಸ್ತುಗಳನ್ನು ಪವಿತ್ರಗೊಳಿಸಬೇಕು ಅಂತಂದರೆ ಮಂತ್ರೋದಕವನ್ನು ಮಾಡ್ತೀವಿ. ಮಂತ್ರೋದಕವನ್ನು ನಿಮ್ಮ ಎರಡೂ ಕೈಗಳಿದ್ದಾವೆ, ನಿಮ್ಮ ಮುಂದೆ ಭಸ್ಮ ಇದೆ, ಆ ಭಸ್ಮವನ್ನು ಎರಡೂ ಕೈಗಳಲ್ಲಿ ಮೊದಲು ಈ ರೀತಿ ಒರೆಸ್ಕೊಳ್ಳಿ. ಆ ರೀತಿ ಒರೆಸ್ಕೊಂಡು ಎಡಗೈಯಲ್ಲಿ ಮಧ್ಯದ ಹಸ್ತದಲ್ಲಿ ಓಂ ಅಂತ ಬರೆಯಿರಿ. ಗಂಧ ಮತ್ತು ಅಕ್ಷತೆಯನ್ನು ಇಟ್ಟು ಮತ್ತೆ ಒಂದು ಪತ್ರೆಯನ್ನು ಇಟ್ಕೊಂಡು ಬಲಗೈಯಲ್ಲಿ ಮತ್ತೆ ಆ ಹಸ್ತವನ್ನು ಬಲ ಹಸ್ತದ ಮೇಲೆ ಇಟ್ಟು ಈ ಬಲಗಾಲದ ಬಲಗೈಯಲ್ಲಿ ಇಟ್ಕೊಂಡು ಆ ನಂತರ ಈ ಎಡಬಲದಲ್ಲಿ ಇಟ್ಕೊಂಡು ಆಮೇಲೆ ಮಧ್ಯದಲ್ಲಿ ಇಟ್ಕೊಂಡು ಆಮೇಲೆ ಗುರುಗಳ ಸ್ಮರಣೆ ಮಾಡಿ ಆನಂತರ ಪಾತ್ರೆಯಲ್ಲಿ ಹಾಕ್ತೀವಿ. ನಿಮ್ಮದು ಲೋಟ ಇದೆಯಲ್ಲ ಅದರ ಮೇಲೆ ಓಂ ಅಂತ ಹೇಳಿ ಮಂತ್ರವನ್ನು ಬರೆದು ಆ ನಂತರ ಅದಕ್ಕೆ ಭಸ್ಮವನ್ನು ಬಳಸಬೇಕು. ಈ ರೀತಿ ಆ ನೀರಲ್ಲಿ ನಿಮ್ಮ ಮೇಲಿರುವಂತಹ ಹೂವು ಮತ್ತು ಲಿಂಬನ್ನು ಶುದ್ಧೀಕರಣ ಮಾಡ್ತೀವಿ. ಶುದ್ಧೀಕರಣ ಮಾಡಿಕೊಂಡು ಆ ನಂತರ ವಿಭೂತಿಯನ್ನು ಎಡಗೈ ಮೇಲೆ ಇಟ್ಕೊಂಡು, ಯಾರು ತಾಯಂದಿರ ಕೈಯಲ್ಲಿ ವಾಚ್ ಕಟ್ಟಿದ್ದೀರಿ ದಯಮಾಡಿ ವಾಚ್ಗಳನ್ನು ನಿಮ್ಮ ಕೈಯಲ್ಲಿ ಬಿಚ್ಚಬೇಕು. ವಾಚ್ಗಳನ್ನೆಲ್ಲ ಕೈಯಲ್ಲಿ ಯಾವತ್ತೂ ಸಹ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ವೇಳೆಗಳನ್ನು ಯಾವತ್ತೂ ಸಹ ನೋಡಬಾರ್ದು. ಹಾಗಾಗಿ ವಾಚ್ಗಳನ್ನು ಮೊದಲು ತೆಗೆದು ಆಮೇಲೆ ಆ ಮಂತ್ರೋದಕ ಮಾಡಿದಂತಹ ತೀರ್ಥವನ್ನು ಭಸ್ಮಗಂಟೆಗೆ ಹಚ್ಚಿ ಆಮೇಲೆ ಗಂಧ ಮತ್ತು ಅಕ್ಷತೆಯನ್ನು ಇಟ್ಟು ಆ ನಂತರ ಒಂದು ಪತ್ರೆ ಇಟ್ಟು ಆಮೇಲೆ ಅದಕ್ಕೆ
ಮತ್ತು ಇದ್ರ ಮೇಲೆ ಮಧ್ಯ ಈ ರೀತಿ ಇಟ್ಕೋಬೇಕು. ಬಲಗೈಯಲ್ಲಿ ಇಟ್ಕೊಂಡು ಎಲೆಯನ್ನು ಈ ರೀತಿ ನೇರವಾಗಿ ಇಟ್ಕೋಬೇಕು. ಈ ರೀತಿ ಭಸ್ಮವನ್ನು ಇಟ್ಕೊಂಡು ಆನಂತರ ಭಸ್ಮವನ್ನು ಹೊರಗಡೆ, ಆಮೇಲೆ ಭುಜ, ಆಮೇಲೆ ಬಲಗಾಲಿನ ತೊಡೆ ಮೇಲೆ ಮತ್ತು ಎಡಗಾಲಿನ ತೊಡೆ ಮೇಲೆ ಇಟ್ಕೊಂಡು ಮತ್ತೆ ಈ ರೀತಿ ಬಂದು ಆಮೇಲೆ ಅವು ಒಳಗೆ ಪಾತ್ರ. ಎರಡು ಕೈಯಿಗೆ ಭಸ್ಮವನ್ನು ಹಚ್ಚಿಕೊಂಡು ನಿಮ್ಮ ಶಿರಸ್ಸು ತಲೆ ಮೇಲೆ ಇದ್ದು ನಿಮ್ಮ ದೇಹ ಮತ್ತು ಕೈ ಎಲ್ಲವನ್ನು ಸಹ ಈ ರೀತಿ ಭಸ್ಮದಿಂದ ಬಳಸ್ಕೋಬೇಕು. ಆನಂತರ ಭಸ್ಮವನ್ನು ಹಣೆಗೆ ಮತ್ತು ಮೈಗೆ, ಕೈಗೆ ಎಲ್ಲವನ್ನು ಸಹ ಭಸ್ಮಧಾರಣೆಯನ್ನು ಮಾಡ್ತದೆ. ಹೇಳಿ: ಅಯ್ಯಾಯನಗೆ ವಿಭೂತಿಯೇ ಕುಲದೈವ, ಅಯ್ಯಾಯನಗೆ ವಿಭೂತಿಯೇ ಮನೆ ದೈವ, ಅಯ್ಯಾಯನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯಾಯನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯಾಯನಗೆ ವಿಭೂತಿಯೇ ಸರ್ವವಶ್ಯ, ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾಭೂತಿ ಎಂಬ ಜ್ಯೋತಿ ನೀವಾದಿರಾಗಿ ನಿನಗೆ ವಿಭೂತಿಯೇ ಸರ್ವ ಸಾಧನವಯ್ಯ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತರೆಯೇ ಶೃಂಗಾರ, ಯಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ಹೊಸದ ವಿಭೂತಿಯೇ ಶೃಂಗಾರ, ಬಸವ ಬಸವ ಎಂದೋ ಬಸಿತವಂ ಧರಿಸಿದರೆ ಬಸವಾದಿ ಪ್ರಮಖರಿಗೆ ಪ್ರೀತಿಯಯ್ಯ, ಬಸವ ಶತಸ್ಥಲ ಚೆನ್ನ ಬಸವಾದಿ ಪ್ರಮಖರು ಬಸಿತವ ಧರಿಸಿದರೆ ಬಯಲಾದರಯ್ಯ. ಈ ರೀತಿ ಮಂತ್ರವನ್ನು ಹೇಳಿ ಭಸ್ಮವನ್ನು ಹಣೆಗೆ ಮತ್ತು ತಲೆಗೆ ಮತ್ತು ಕೊರಳಿಗೆ ಮತ್ತು ಮೂಗೈಗೆ, ಅಂಗೈಗೆ ಎಲ್ಲವನ್ನು ಸಹ ಇಡೀ ದೇಹದಾದ್ಯಂತ ಭಸ್ಮವನ್ನು ಧರಿಸಬೇಕು. ನಾವು ನವಚಕ್ರಗಳು ಅಂತ ಏನು ಕರೀತಾರಲ್ಲ, ನಮ್ಮ ಅಂಗಾಂಗಗಳೆಲ್ಲ ಇವೆಲ್ಲವೂ ಸಹ ಸಾಧನಗಳಾಗ್ತವೆ. ಶಿವಯೋಗ ಸಾಧನೆಯಲ್ಲಿ ಮತ್ತು ನಮ್ಮ ಹಣೆಯ ಮೇಲಿರುವಂತಹ ಆತ್ಮದಿಂದ ನಮ್ಮ ಕಾಲಲ್ಲಿರುವಂತಹ ಬೆರಳುಗಳನ್ನು ಸಹ ನಾವು ಭಸ್ಮ ಸ್ನಾನವನ್ನು ಕರಿತೀವಿ. ಈ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೂ ಸಹ ಭಸ್ಮವನ್ನು ಧರಿಸಿದರೆ ಏನಾಗುತ್ತೆ? ಭಸ್ಮವನ್ನು ಧರಿಸಿದರೆ ಏನಾಗ್ತದೆ? ನಮ್ಮ ತಲೆಯಲ್ಲಿರುವಂಥ ಕೆಟ್ಟ ಆಲೋಚನೆಗಳು ದೂರವಾಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಈ ದೇಹಕ್ಕೆ ಬರಲಿ ಅಂತೇಳಿ ನಾವು ಭಸ್ಮವನ್ನು ಧರಿಸ್ತೀವಿ. ಹಾಗಾಗಿ ಪ್ರತಿಯೊಂದು ಅಂಗಾಂಗಗಳಲ್ಲಿರುವಂತಹ ನಮ್ಮ ಎಲ್ಲ ಕರ್ಣೇಂದ್ರಿಯಗಳು ಸಹ ಶುದ್ಧಿ ಆಗಬೇಕು ಅಂತಂದರೆ ಈ ದೇಹ ಮತ್ತು ಆತ್ಮ ಮತ್ತು ಈ ಏನಾಗಿರ್ತದೆ ಈ ದೇಹದಲ್ಲಿರುವಂಥ ಎಲ್ಲ ಸಕಲ ಜೀವ ಚರಾಚರಗಳು ಅನುಕರಣ ಕಾಷ್ಟಕಂತಿದೆ ನಮ್ಮ ರಕ್ತದ ಕಣಕಣೆಗಳು ಸಹ ಈ ಭಸ್ಮವನ್ನು ಸ್ಪರ್ಶ ಆಗಬೇಕು ಅಂತ ಹೇಳಿ ಈ ದೇಹ ತುಂಬ ನಾವು ಭಸ್ಮವನ್ನು ಧರಿಸ್ಕೋಬೇಕು. ಕೊರಳಲ್ಲಿ ರುದ್ರಾಕ್ಷಿ ಇದೆ, ರುದ್ರಾಕ್ಷಿ ಸರವನ್ನು ಬರಬೇಕಿದೆ. ಪ್ರತಿಯೊಬ್ಬರು ಸಹ
ಅದು ಹೆಣ್ಣು ಅನ್ನೋಂಗಿಲ್ಲ, ಗಂಡು ಅನ್ನೋಂಗಿಲ್ಲ. ಪ್ರತಿಯೊಬ್ಬರು ಸಹ ರುದ್ರಾಕ್ಷಿಯನ್ನು ಧರಿಸಲೇಬೇಕು. ಯಾಕೆ ಅಂತಂದರೆ ಶರಣರಲ್ಲಿ ಇದು ಸಹ ಒಂದು ವಸ್ತ್ರ. ವಿಭೂತಿ, ರುದ್ರಾಕ್ಷಿ, ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಎಲ್ಲವೂ ಸಹ ಶರಣರ ಒಂದು ಅಂಗಾಂಗಗಳು. ಹಾಗಾಗಿ ಈ ರುದ್ರಾಕ್ಷಿ ಗಂಡು ಮತ್ತು ಹೆಣ್ಣು ಭೇದವಿಲ್ಲದೆ ಧರಿಸುವಂತಹ ವಸ್ತು. ಹಾಗಾಗಿ ನೀವೆಲ್ಲರೂ ಸಹ ರುದ್ರಾಕ್ಷಿನ ಧರಿಸ್ತೇವೆ. ರುದ್ರಾಕ್ಷಿ ಧರಿಸೋದ್ರಿಂದ ನಮ್ಮ ದೇಹಕ್ಕೆ ಆಗುವಂತಹ ಅನುಕೂಲಗಳೇನು? ಏನಾಗ್ತದೆ ರುದ್ರಾಕ್ಷಿ ಧರಿಸೋದ್ರಿಂದ? ಹಾಗಾಗಿ ನಮ್ಮ ಇವತ್ತೇನು ಚಿಕ್ಕ ಮಕ್ಕಳು ಸಹ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ, ಹೃದಯಾಘಾತ, ಅದನ್ನು ತಡೆಯುವಂಥ ಕೆಲಸ ರುದ್ರಾಕ್ಷಿ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ರುದ್ರಾಕ್ಷಿಯನ್ನು ಧರಿಸಬೇಕು. ನಿಮ್ಮ ಎಡಗೈಯಲ್ಲಿ ರುದ್ರಾಕ್ಷಿಯನ್ನು ಇಟ್ಕೊಂಡು ಅದಕ್ಕೆ ಮಂತ್ರೋದಕವನ್ನು ಪ್ರೋಕ್ಷಣೆ ಮಾಡಿ, ಆನಂತರ ಅದಕ್ಕೆ ಭಸ್ಮ ಮತ್ತು ಗಂಧ ಮತ್ತು ಅಕ್ಷತೆಯನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಆನಂತರ ರುದ್ರಾಕ್ಷಿಯನ್ನು ಕೊರಳಿಗೆ ಧರಿಸ್ಕೊಬೇಕು. ರುದ್ರಾಕ್ಷಿಯೇ ಸರ್ವಪಾವನ ಅಯ್ಯಾಯನಗೆ, ರುದ್ರಾಕ್ಷಿಯೇ ಸರ್ವಸಿದ್ಧಿ ಅಯ್ಯಾ ನಿಮ್ಮ ಪಂಚವಕ್ತೃಗಳೇ ಪಂಚಮುಖ ರುದ್ರಾಕ್ಷಿಗಳಾದುವಾಗಿ ಅಯ್ಯ ಕೂಡಲ ಸಂಗಮ ದೇವ ನನ್ನ ಮುಕ್ತಿ ಪಥಕ್ಕೆ ರುದ್ರಾಕ್ಷಿ ಸಾಧನವಯ್ಯ. ಮುಕ್ತಿ ಪಥ ಅಂದ್ರೆ ಗೊತ್ತಾ? ಮುಕ್ತಿ ಅಂದ್ರೇನು? ಮುಕ್ತಿ ಅಂದ್ರೇನು? ಸಾವು ನಂತರ ಬೇರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ನರಕಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಮುಕ್ತಿ ಅಂದರೆ ನಮ್ಮಲ್ಲಿ ಏನಾಗ್ತದೆ, ಆ ಲಿಂಗಾಂಗ ಸಾಮರಸ್ಯದಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ಲಿಂಗದಲ್ಲಿ ಲೀನ ಮಾಡಿಕೊಂಡ ಮೇಲೆ ಅವನಿಗೆ ಮುಕ್ತಿ ಪಥ ಸಿಕ್ತು ಅಂತ ಹೇಳ್ತಾರೆ. ಹಾಗಾಗಿ ಆ ಮುಕ್ತಿ ಪದಕ್ಕೆ ಈ ಒಂದು ಸಾಧನ ಆಗ್ತದೆ ಏನು? ರುದ್ರಾಕ್ಷಿ. ಹಾಗಾಗಿ ನಿಮ್ಮ ಮುಖಗಳೇ ಪಂಚಮುಖಗಳಾಗಿ ರುದ್ರಾಕ್ಷಿಗಳು. ಪಂಚಮುಖ ರುದ್ರಾಕ್ಷಿ ಅಂತ ನಾವೇನು ಕರಿತೀವಲ್ಲ, ಆ ರುದ್ರಾಕ್ಷಿಗೆ 5 ಮುಖಗಳಿರ್ತವೆ. ಆ ರುದ್ರಾಕ್ಷಿಯನ್ನು ನಮ್ಮ ಎದೆ ಮೇಲೆ ಧರಿಸಬೇಕು ಅಂತ ಹೇಳಿ. ಹಾಗಾಗಿ ರುದ್ರಾಕ್ಷಿಯನ್ನು ಧರಿಸಿದ ಮೇಲೆ ಏನು ಮಾಡಬೇಕು? ಎರಡೂ ಸಹ ಕೈಗಳನ್ನು ನೇರವಾಗಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ನಂತರ ಧ್ಯಾನ ಮಾಡಬೇಕು. ಒಂದು 2 ನಿಮಿಷನಾದರೂ ಇಲ್ಲ 5 ನಿಮಿಷನಾದರೂ ಮೊದಲು ಸ್ಮರಣೆ ಮಾಡಿಕೊಂಡು ಧ್ಯಾನ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಗುರು ಬಸವಲಿಂಗಾಯ ನಮಃ. ಈ ರೀತಿ ಜಪವನ್ನು ಮಾಡಿ ಆ ನಂತರ ಈ ಮುಖಕ್ಕೆ ಭಸ್ಮವನ್ನು ನೀಟಾಗಿ ತುರಿಸ್ಕೊಳ್ಬೇಕು. ಆ ನಂತರ ಈ ಎಡಗೈಯಲ್ಲಿ ಕರಡಿಗೆಯಿಂದ ನಿಮ್ಮ ಲಿಂಗವನ್ನು ಹೊರಗಡೆ ತೆಗೆಯಿರಿ. ಲಿಂಗವನ್ನು ತೆಗೆಯೋಕ್ಕಿಂತ ಮುಂಚೆ ಈ ಕರಡಿಗೆಯಲ್ಲಿ ಲಿಂಗವನ್ನು ಈ ರೀತಿ ತೆಗೆದು ಇದಕ್ಕೆ ಮೊದಲು ಮಂತ್ರೋದಕವನ್ನು ಧರಿಸಿ ಆ ನಂತರ ಭಸ್ಮವನ್ನು ಧರಿಸಿ ನಿಮ್ಮ ಕೈಯಲ್ಲಿ ಇಷ್ಟಲಿಂಗಕ್ಕೆ ಯಾರು ನೀರಿರಬೇಡಿ, ನೋಡಿಕೊಳ್ಳಿ. ನಿಮ್ಮ ಕೈಯಲ್ಲಿ ಇಷ್ಟಲಿಂಗವಿದೆ. ಇಷ್ಟಲಿಂಗದ ಮೇಲೆ ಒಂದು ಚುಕ್ಕಿ ಇಟ್ಟಿರ್ತಾರೆ, ಇಲ್ಲ ಅಂದರೆ ಓಂ ಅಂತ ಬರೆದಿರ್ತಾರೆ ಆ ಲಿಂಗದ ಮೇಲೆ. ಆ ಲಿಂಗದ ಮುಖ ಯಾವ ಕಡೆ ಮುಖ ಮಾಡಿರಬೇಕು? ಹೆಬ್ಬೆರಳು ಕಡೆ ಮುಖ ಮಾಡಿರಬೇಕು. ಅದು ಲಿಂಗದ ಮುಖ. ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಓಂ ಅನ್ನೋದು ನಮ್ಮ ಕಡೆಯನ್ನು ಇಟ್ಕೊಂಡು ಸುಮಾರು ಜನ ಪೂಜೆ ಮಾಡ್ತಿರ್ತಾರೆ. ಯಾವತ್ತೂ ಸಹ ಲಿಂಗದ ಮುಖ ಹೆಬ್ಬೆರಳ ಕಡೆ ಮುಖ ಮಾಡಬೇಕು. ಈ ರೀತಿ ಲಿಂಗವನ್ನು ಇಟ್ಕೋಬೇಕು. ಈ ರೀತಿ ಲಿಂಗವನ್ನು ಇಟ್ಕೊಂಡು ಅದಕ್ಕೆ ಮಜ್ಜನ ಮಾಡಬೇಕು. ಮಜ್ಜನ ಅಂದ್ರೇನು? ಸ್ನಾನ. ಲಿಂಗಕ್ಕೆ ಸ್ನಾನ ಮಾಡಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನೆಯಾಗಿ ಮಜ್ಜನಕ್ಕೆರವೆ ಶಾಂತಳಾಗಿ ಪೂಜೆ ಮಾಡುವೆ. ಸಮರತಿಯಿಂದ ನಿಮ್ಮ ಹಾಡುವೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುವಾಯಿತೆನಗೆ. ಮೊದಲು ಸ್ವಲ್ಪ ಜಲಾಭಿಷೇಕವನ್ನು ಮಾಡಿ ಆ ಲಿಂಗಕ್ಕೆ ಸ್ವಲ್ಪ ವಿಭೂತಿ ಮತ್ತು ಗಂಧ ಅಕ್ಷತೆಯನ್ನಿಟ್ಟು ಆಮೇಲೆ ಪತ್ರೆ ಪುಷ್ಪವನ್ನಿಟ್ಟು ಕರ್ಪೂರ ಆರತಿಯನ್ನು ಮಾಡಬೇಕು. ಈ ರೀತಿ ಮಾಡಿದಾದ ಮೇಲೆ ಈ ರೀತಿ ಕೈಯನ್ನು ಈ ರೀತಿ ಆ ಲಿಂಗದಲ್ಲಿ 3 ಸರಿ ಪ್ರದಕ್ಷಿಣೆಯನ್ನು ಹಾಕಿ ಆ ನಂತರ ಆ ಹೂವನ್ನು ಪಾತ್ರೆಯಲ್ಲಿ ಮತ್ತೆ ಹಾಕ್ತೀವಿ. ಆಮೇಲೆ ಮತ್ತೆ ಮಂತ್ರೋದಕವನ್ನು ಮತ್ತೆ ಅದಕ್ಕೆ ಮಜ್ಜನವನ್ನು ಮಾಡಬೇಕು. ಓಂ ಶ್ರೀ ಗುರು
ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರೀತಿ ಮಜ್ಜನವನ್ನು ಮಾಡಿ ಆ ನೀರಿನ ತೀರ್ಥವನ್ನು ಸ್ವಲ್ಪ ನಿಮ್ಮ ದೇಹದ ಮೇಲೆ ಹಾಕೋಬೇಕು. ನೀಟಾಗೆ ಮಡಿ ವಸ್ತ್ರದಲ್ಲಿ ಆ ಲಿಂಗವನ್ನು ನೀಟಾಗೆ ಒರೆಸಬೇಕು. ಲಿಂಗವನ್ನು ಯಾವುದೇ ಕಾರಣಕ್ಕೂ ತೋರು ಬೆರಳಲ್ಲಿ ಲಿಂಗವನ್ನು ಮುಟ್ಟಬಾರದು. ಮಧ್ಯದ ಬೆರಳು ಮತ್ತು ಮುಂಗುರದ ಬೆರಳು ಹೆಬ್ಬೆರಳಿನ ಸಹಾಯದಿಂದ ಲಿಂಗವನ್ನು ಇಟ್ಕೊಂಡು ನೀಟಾಗೆ ಒರೆಸಬೇಕು. ಈ ರೀತಿ ಒರೆಸಿದಾದ್ಮೇಲೆ ಕೈಯಲ್ಲಿ ಶಟಸ್ಥಲವನ್ನು ಬರೀಬೇಕು. ಶಟಸ್ಥಲ ಬರೆಯೋದು ಹೇಗೆ ಗೊತ್ತಾ? ಶಟಸ್ಥಲ ಬರೆಯೋದು ಗೊತ್ತಾ ಯಾರಾದರೂ? ಕಾಣುತ್ತಾ? ಎರಡು ಗೆರೆ ಎಳೆದು ಈ ರೀತಿ ಶಟಸ್ಥಲವನ್ನು ಬರೆಯೋದು. ಈ ರೀತಿ ಬರೆದು ಆ ನಂತರ ಮಧ್ಯದ ಭಾಗದಲ್ಲಿ ಓಂ ಅಂತ ಬರೀಬೇಕು. ಹೆಬ್ಬೆರಳಿಗೆ ಭಸ್ಮವನ್ನು ಹಚ್ಚಿ ಮತ್ತೆ ಆ ಭಸ್ಮವನ್ನು ಲಿಂಗದ ಕೆಳಭಾಗದಲ್ಲಿ ಹಚ್ಚಿ ಲಿಂಗವನ್ನು ನೀಟಾಗಿ ಮಧ್ಯದ ಭಾಗದಲ್ಲಿ ಇರಿಸಬೇಕು. ಭಸ್ಮವನ್ನು ಹಚ್ಚಿದಾದ್ಮೇಲೆ ಅದಕ್ಕೆ ಗಂಧವನ್ನು ನಂತರ ಅಕ್ಷತೆಯನ್ನು ಆ ಲಿಂಗದ ಮೇಲೆ ಹಾಕಿ ಆ ಪುಷ್ಪವನ್ನು ಲಿಂಗದ ಮೇಲೆ ನೀಟಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರೀತಿ ಪುಷ್ಪವನ್ನು ಜೋಡಿಸಿದಾದ್ಮೇಲೆ ನಮಗೆ ಕಣ್ಣಿಗೆ ಲಿಂಗ ಕಾಣಬೇಕು. ಯಾವುದೇ ಕಾರಣಕ್ಕೂ ಲಿಂಗ ಕಾಣದಿರ ಪುಷ್ಪವನ್ನು ಯಾರು ಧರಿಸಬೇಡಿ. ಇಷ್ಟಲಿಂಗವನ್ನು ನಮ್ಮ ಕಣ್ಣಿಗೆ ಇಷ್ಟಲಿಂಗ ಕಾಣಬೇಕು. ಆ ರೀತಿ ಲಿಂಗ ಹಿಡ್ಕೋಬೇಕು.
ಸ್ವಲ್ಪ ಮೈ ಕಳ್ಕೊಳ್ಳಿ, ಕೇಳಿಸ್ತಾ ಇದೆ. ಈ ರೀತಿ ಲಿಂಗವನ್ನು ಇಟ್ಕೋಬೇಕು. ಈ ರೀತಿ ಲಿಂಗವನ್ನು ಇಟ್ಕೊಂಡು ಆನಂತರ ಲಿಂಗಕ್ಕೆ ಧೂಪ ದೀಪಾರತಿಗಳನ್ನು ಮಾಡಬೇಕು. ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಇಷ್ಟಲಿಂಗಕ್ಕೆ ಸಲ್ಲಿಸಬೇಕು. ಜ್ಯೋತಿ ಸೋಂಕಿದ ಭಕ್ತಿಯೆಲ್ಲ ಜ್ಯೋತಿ ಒಪ್ಪುವಯ್ಯ ಸಾಗರ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪವಯ್ಯ ಸಾಗರ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾರವಪ್ಪವಯ್ಯ ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗವಪ್ಪವಯ್ಯ ಗಣೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತೆ ಅಪ್ಪರಯ್ಯ. ಪ್ರದಕ್ಷಿಣೆಯನ್ನು ಹಾಕಿ ಲಿಂಗಕ್ಕೆ ನಮಸ್ಕಾರವನ್ನು ಹಾಕಿ ಲಿಂಗ ನಿರೀಕ್ಷೆಯನ್ನು ಮಾಡಬೇಕು. ಲಿಂಗ ನಿರೀಕ್ಷೆ ಯಾವ ರೀತಿ ಮಾಡೋದು? ನೇರವಾಗಿ ಇಟ್ಟುಕೊಂಡು ಲಿಂಗವನ್ನು ನೋಡ್ತಾ ಕೈಗೆ ಭಸ್ಮವನ್ನು ಹರಿಸಿ ಯಾವ ರೀತಿ ಮಾಡಬೇಕು? ಯಾವ ರೀತಿ ಮಾಡಬೇಕು? ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು? ನಿಮಗೆ ಲಿಂಗ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟಂತಹ ಗುರುಗಳು ನಿಮಗೆ ಅದನ್ನು ಹೇಳಿಕೊಟ್ಟಿರ್ತಾರೆ. ನಿಮಗೆ ಮಂತ್ರೋಪದೇಶವನ್ನು ಮಾಡಬೇಕಾದ್ರೆ ಅದನ್ನು ಖಂಡಿತ ಹೇಳೇ ಹೇಳಿರ್ತಾರೆ. ಆದರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ಮಧ್ಯದ ಬೆರಳು
ಮತ್ತು ಉಂಗುರದ ಬೆರಳು ಮಧ್ಯದ ಭಾಗ ಇವೆರಡೂ ಸಹ ಶಿವ. ಎರಡು ಪದದ ಅರ್ಥದಲ್ಲಿ ಈ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಇವೆರಡು ಮಧ್ಯದ ಭಾಗವನ್ನು ಇಟ್ಟಿರುವುದು. ಮಧ್ಯದ ಬೆರಳು ಕೊನೆಯಿಂದ ಪ್ರಾರಂಭ ಆಗಬೇಕು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನೋಡ್ಕೊಡಿ. 1 2 3 4 5 6 7 8 9 10 11 12. 12 9 ಎಷ್ಟು? 108. 9 ಸರಿ ಪ್ರದಕ್ಷಿಣೆಯಿಂದ ಬಂದರೆ 108 ಮಂತ್ರಗಳು. ನಿಮಗೆ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ 108 ರುದ್ರಾಕ್ಷ ಮಳೆಯಿರುವಂತಹ ಸರವನ್ನು ತೆಗೆದುಕೊಂಡು ಒಂದು ಸರಿ ಅದನ್ನು ಒಂದೊಂದೇ ಸಲ ಓಂ ನಮಃ ಶಿವಾಯ ಅಂತ ಹೇಳೋದು ಸಹ ಜಪ ಮಾಡಬೇಕು. ರುದ್ರಾಕ್ಷರ ಇಲ್ಲ ಅನ್ನೋದು ಸಹ ಭಸ್ಮವನ್ನು ಧರಿಸಿ ಇದನ್ನು ಬಲಗೈಯನ್ನು ಮಡಿ ವಸ್ತ್ರದಲ್ಲಿ ಕೈಯನ್ನು ಮುಚ್ಕೋಬೇಕು. ಕೈಯನ್ನು ಮುಚ್ಚಿಕೊಂಡು ನೇರವಾಗಿ ಕುತ್ಕೊಂಡು ಲಿಂಗ ನಿರೀಕ್ಷೆಯನ್ನು ಮಾಡಿ ಅದನ್ನು ಜಪ ಮಾಡಬೇಕು. ಜಗದಗಲ ಮುಗಿಲಗಲ ನಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿರಯ್ಯ ನೀನುಳಿದೊಡೆ ಹೊರಡು ಕೊನರುವುದಯ್ಯ ನೀನುಳಿದರೆ ಹೊರಡು ಹಯನುವುದಯ್ಯ ನೀನುಳಿದೊಡೆ ವಿಷವು ಅಮೃತವಾಹುದಯ್ಯ ನೀನುಳಿದೊರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವೋ ಕೂಡಲ ಸಂಗಮ ದೇವ ಸುದ್ದಿಪುರು ನಿನ್ನ ಮಾಯೆಯಯ್ಯ ನಿನ್ನ ಸುದ್ದಿಪುರು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ನಾನು ನಿನಗೆ ಬಲ್ಲಿದನು ಕಂದಯ್ಯ ಹರಿಯು ಕನ್ನಡಿಯೊಳಗೆ ಹರಿಯದಂತೆ ಎನ್ನೊಳಗೆ ನನಗಿದೆ ಕೂಡಲ ಸಂಗಮ ದೇವ ಸಮುದ್ರದೊಳಗಣ ಕಾಯಿ
ಪುಷ್ಪವನ್ನು ಧರಿಸಿ ಆನಂತರ 3 ಪ್ರದಕ್ಷಿಣೆಯನ್ನು ಹಾಕಿ ಮತ್ತು ಪತ್ರೆಯಿಂದ ಭಸ್ಮವನ್ನು ಲೇಪಿಸಿ ನಂತರ ಲಿಂಗಕ್ಕೆ ಅರ್ಪಿಸಿ ಈ ರೀತಿ 3 ಸರಿ ಪ್ರದಕ್ಷಿಣೆಯನ್ನು ಮಾಡಿ ಆನಂತರ ಪುಷ್ಪವನ್ನು ಪಾತ್ರೆಯಲ್ಲಿ ಹಾಕಿ. ಈ ರೀತಿ ಮಾಡಿದ ಮೇಲೆ ಪಾದೋದಕವನ್ನು ತಗೊಳ್ಳೋದು. ಪಾದೋದಕ ತಗೊಳ್ಳೋದು ಹೇಗೆ? ಮಠಕ್ಕೆ ಇಲ್ಲ ಸ್ವಾಮಿಗಳು ಏನಾದರೂ ಮನೆಗೆ ಬಂದರೆ ಪಾದೋದಕವನ್ನು ಕೊಡ್ತಾರೆ. ಸ್ವಾಮಿಗಳು ಯಾರಾದರೂ ಮನೆಗೆ ಬರಲಿಲ್ಲ ಅಂದರೆ ಪಾದೋದಕ ಹೇಗೆ ಕಾಣೋದು? ನಿಮಗೆ ನೀವೇ ಪಾದೋದಕ ಮಾಡ್ಕೊಳ್ಳೋದು. ಅದು ಆ ರೀತಿ ಅದು ಮಾಡ್ಬೋದು. ಆದರೆ ಪಾದೋದಕವನ್ನು ನೀವು ಯಾರಾದರೂ ಸ್ವಾಮಿಗಳ ಹತ್ರ ಮಠಕ್ಕೆ ಹೋಗಿ ಪಾದೋದಕವನ್ನು ಮಾಡಿಸ್ಕೊಂಡು ಮನೆಯಲ್ಲಿ ಇಟ್ಕೊಂಡು ಆ ಪಾದೋದಕವನ್ನು ನೀವು ಸ್ವೀಕರಿಸಬೇಕು. ಯಾರೂ ಸಹ ಆ ಪಾದೋದಕವನ್ನು ನೀವು ಉದ್ದದ ಮೇಲೆ ನೀವೇ ನೀರು ತಗೊಂಡ್ರೆ ಅದು ಪಾದೋದಕ ಅನ್ನಿಸ್ಕೊಳ್ಳೋದು. ಯಾಕೆಂದರೆ ಪಾದೋದಕ ಅನ್ನೋದು ಗುರುವಿನಿಂದಲೇ ಬರಬೇಕು. ಹಾಗಾಗಿ ಸ್ವಾಮಿಗಳು ಯಾರಾದರೂ ಆಗಿರಲಿ ಆ ಸ್ವಾಮಿಗಳ ಹತ್ರ ಹೋಗಿ ಪಾದದ ಮುಖಾಂತರ ಆ ಏನು ಮಂತ್ರೋದಕ ಅಂತ ಏನು ಕರಿತೀವಲ್ಲ ಆ ಪಾದೋದಕವನ್ನು ಮಾಡಿಸ್ಕೊಂಡು ಅದನ್ನು ಹೆಚ್ಚಿಸ್ಕೋಬೋದು. ಅದನ್ನು ಸ್ವಲ್ಪ ಇಟ್ಟು ಅದಕ್ಕೆ ನೀರನ್ನು ಮಡಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಆ ಪಾದೋದಕವನ್ನು ಹೆಚ್ಚಿಸ್ಕೊತಾ ಇರ್ಬೋದು. ಹಾಗೆ ಆ ಪಾದೋದಕವನ್ನು ಉದ್ದನೆಯಲ್ಲಿ ತಗೊಂಡು ಅದರ ಮೇಲೆ ಓಂ ಅಂತ ಬರೆದು ಲಿಂಗದ ಮೇಲೆ 3 ಸರಿ ಪಾದೋದಕವನ್ನು ಹಾಕ್ಕೊಂಡು ಆ ನಂತರ ಏನು ಮಾಡಬೇಕು? ಪಾದೋದಕವನ್ನು ಸ್ವೀಕರಿಸಬೇಕು. ಇಷ್ಟು ಪೂಜೆ ವಿಧಿವಿಧಾನ. ಒಂದು ಕಡೆ ಹೇಳ್ತಾರೆ ಶರಣರು, ಲಿಂಗ ಪೂಜೆ ಮಾಡೋದನ್ನು ಮರಿಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ? ಕಾಯಕದಲ್ಲಿ ನಿರತನಾಗದೆ ಗುರು ದರ್ಶನವನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮ ಮುಂದೆ ಇದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರಲಿಂಗಗಳೊಂದಾಗಿತ್ತು ನೋಡ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆಳೆದರೆ ತಪ್ಪು ಅಪಮೃತ್ಯು ಕಾರಣ ಕಾಲ ಕರ್ಮಗಳಯ್ಯ ಅಂತ ಹೇಳ್ತಾರೆ. ಒಂದು ಕಡೆ ಸುಪ್ರಭಾತ ಸಮಯದಲ್ಲಿ ಲಿಂಗ ಪೂಜೆ ಮಾಡುವಂತ ಹೇಳ್ತಾರೆ. ಒಂದು ಕಡೆ ಕಾಯಕದಲ್ಲಿ ನಿರತನಾಗದೆ ಗುರುದರ್ಶನವನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಅಂತ ಹೇಳ್ತಾರೆ. ಹೇಗೆ ಸಾಧ್ಯ? ಅಂದರೆ ಎಲ್ಲ ಶರಣರು ಸಹ ಕಾಯಕಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದೆ. ಜೊತೆಗೆ ಕಾಯಕದ ಜೊತೆಯಾಗಿ ಇಷ್ಟಲಿಂಗ ಪೂಜೆಯನ್ನಾದರೂ ಸಹ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಷ್ಟಲಿಂಗ ಅನ್ನೋದು ನಮ್ಮ ಒಂದು ಆಧ್ಯಾತ್ಮಿಕ ಚಿತ್ ಚೈತನ್ಯ ಅಂತ ನಾವು ಕರಿತೀವಿ. ಅದು ಒಂದು ನಾವು ಏನೆಲ್ಲ ಯೋಚನೆ ಮಾಡ್ತಿರ್ತೀವಿ, ಫ್ರೀಯಾಗಿ ಕುಂತಿದ್ದಾಗ ಏನು ಮಾಡ್ತಿರ್ತೀವಿ? ಕೆಟ್ಟ ಆಲೋಚನೆಗಳಾಗಲಿ, ಮತ್ತು ಅವನಲ್ಲಿ ಮಾಡ್ದ, ಹಿಂಗೆ ಮಾಡ್ದ, ಅವನಲ್ಲಿ ಬೈದ, ಈ ರೀತಿ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಕಾಯಕ ಮಾಡಬೇಕಾದ್ರೆ ಏನು ಮಾಡ್ತಾ ಇರ್ತೀವಿ? ಕಾಯಕದ ಮೇಲೆ ಅಷ್ಟೇ ಜ್ಞಾನವನ್ನು ಇರ್ತದೆ. ಆ ಕಾಯಕ ಏನು ಮಾಡಬೇಕಾದ್ರೆ ಒಂದು ಕಡೆ ಗಮನ ಕೊಟ್ಟಿರು. ಕಾಯಕ ಮುಗಿದಾಗಲೇ ನೀನೇನು ಮಾಡು? ಇಷ್ಟಲಿಂಗ ಪೂಜೆಯನ್ನು ಮಾಡು ಅಂತ ಹೇಳಿ ಆ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ನಿನ್ನ ಪರಿಪೂರ್ಣ ಜ್ಞಾನವನ್ನು ಸಹ ಇಷ್ಟಲಿಂಗದ ಮೇಲೆ ಇಟ್ಟಿರಬೇಕು. ನಾವು ಕೈಯಲ್ಲಿ ಲಿಂಗ ಇಟ್ಕೊಂಡ್ಬಿಟ್ಟು ಜಪ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಅಲ್ಲಿ ಹೂವು ಕೊಡು, ಅಲ್ಲಿ ನೀರು ಕೊಡು, ಅಲ್ಲಿ ಜನ ಕಡಿ ಕೊಡು, ಅಲ್ಲಿ ತಿರುಪರ ಕೊಡು, ಆ ರೀತಿ ಯಾವತ್ತೂ ಸಹ ನಾವು ಮಾತಾಡಬಾರದು. ನಮ್ಮ ಪರಿಪೂರ್ಣ ಅಂಗಾಂಗಗಳೆಲ್ಲವೂ ಸಹ ನಾವು ಶಿವಯೋಗ ಸಾಧನೆಯಲ್ಲಿ ನಾವು ನೇರ್ತಾಯಿದ್ದೀವಿ. ಯಾರು ಬರಲಿ ಯಾರು ಹೋಗಲಿ, ಆವೇ ಬಂದು ನಿನ್ನ ತೊಡೆಯನ್ನು ಮಲಗಿಕೊಂಡ್ರೂ ಸಹ ನಿನಗೆ ಎಚ್ಚರ ಆಗಬಾರದು. ಆ ನಿಟ್ಟಿನಲ್ಲಿ ನೀವು ಶಿವಯೋಗ ಸಾಧನೆಯನ್ನು ಮಾಡಬೇಕು. ಹಂಗೆ ಮಾಡಿದರೆ ಮಾತ್ರ ನೀವು ಇಷ್ಟಲಿಂಗ ಪೂಜೆ ಪರಿಪೂರ್ಣತೆಯಿಂದ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಕಾಟಾಚಾರಕ್ಕೆ ಲಿಂಗ ಪೂಜೆ ಮಾಡ್ತೀವಿ ಅಂತಂದರೆ ಆದರೆ ನೀವು ಪೂಜೆ ಮಾಡುವುದು ಒಂದೇ ಬಿಟ್ಟು. ಶಿವಯೋಗ ಸಾಧನೆ ಅನ್ನೋದು ಏನಾಗಿರಬೇಕು? ಅಂಗಸತಿ ಲಿಂಗಪತಿ. ಚನ್ನಬಸವಣ್ಣ ಹೇಳ್ತಾನೆ, ಭಕ್ತನಾದವನಿಗೆ ಕಾಮ ಬೇಕು ಅಂತ ಹೇಳ್ತಾನೆ, ಕಾಮ ಬೇಡ ಅಂತ ಹೇಳ್ತಾನೆ. ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ ಅಂತ ಹೇಳ್ತಾನೆ ಚನ್ನಬಸವಣ್ಣ.
ಅಷ್ಟರ ಮಟ್ಟಿಗೆ ಲಿಂಗಾಂಗ ಸಾಮರಸ್ಯವನ್ನು ನೀವು ಹೊಂದಬೇಕು. ತೊಳೆದು ಹರಜನ್ಮವ ನೀಡಿದ ಮಹಾಗುರುವಿಗೆ ಶಿವಶರಣ ಅಂತ ಹೇಳಬೇಕಾದ್ರೆ ಈ ಲಿಂಗವನ್ನ ನೀವು ಏನು ಮಾಡಬೇಕು? ಶಿವಯೋಗ ಸಾಧನೆಯಲ್ಲಿ ಪ್ರತಿಯೊಂದು ಅಣುತೃಣ ಕಾಷ್ಟಕದಲ್ಲೂ ಸಹ ನಿಮ್ಮ ಜ್ಞಾನ ಎಲ್ಲವನ್ನೂ ಸಹ ಲಿಂಗದಲ್ಲಿ ಲೀನವಾಗಿದೆ. ಆ ರೀತಿ ಪೂಜೆಯನ್ನು ಮಾಡಬೇಕು. ಇಷ್ಟಲಿಂಗನೂ ಸಹ ನಮಗೆ ಕಾಣ್ತಾ ಇರಬೇಕು. ಅದನ್ನ ಕಣ್ಣು ಮುಚ್ಚಿ ಎಲ್ಲ ಜಪ ಮಾಡೋದು, ಕಣ್ಣು ನೋಟ ತೆರೆದು ಲಿಂಗವನ್ನು ನೋಡ್ತಾ ಇರಬೇಕು. ಅದನ್ನ ತ್ರಾಟಕ ಯೋಗ ಅಂತ ಕರಿತೀವಿ, ದೃಷ್ಟಿ ಯೋಗ ಅಂತ ಕರಿತೀವಿ ನಾವು. ಹಾಗಾಗಿ ಲಿಂಗವನ್ನು ನೋಡ್ತಾನೆ ಲಿಂಗವನ್ನು ಹಾಡಬೇಕು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ದೇವರಿಗೆ ಸೆರಗೊಡ್ಡಿ ಬೇಡಿವೆ. ಹಾಗಾಗಿ ಪ್ರತಿಯೊಂದು ವಚನದಲ್ಲೂ ಸಹ ನೀವು ಆ ವಚನ ಈ ವಚನ ಅಂತಲ್ಲ, ನಿಮಗೆ ಯಾವ ವಚನ ಬರ್ತವೆ, ನಿಮಗೆ ಯಾವ ಹಾಡು ಬರ್ತವೆ, ಹಾಡಾಡಿಕೊಂಡು ಲಿಂಗದಲ್ಲಿ ಲೀನರಾಗುವಂಥ ಕೆಲಸವನ್ನು ನೀವು ಮಾಡಿಕೊಂಡು ಹೋಗಬೇಕು. ಈ ರೀತಿ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಇದು ಪಾರ್ವತಿ ಪಕ್ಕುಡಿಕೊಂಡು ಪಾರ್ವತಿ ಇಷ್ಟಲಿಂಗ ಪೂಜೆಯನ್ನು ಮಾಡಿದ್ದೇವೆ. ಈಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ ಸಿದ್ಧಲಿಂಗ ಅವರಿಂದ 2 ವಿಧಗಳಿವೆ.